ಇವತ್ತು ಪದ್ಮಶ್ರೀ ಪುರಸ್ಕೃತ ಮಂಜಮ್ಮ ಜೋಗತಿಯವ್ರ ಜೊತೆ ಮಧ್ಯಾಹ್ನದ ಉಪಹಾರ ಮಾಡೋ ಭಾಗ್ಯ ನನ್ನದಾಗಿತ್ತು ನೋಡ್ರಿ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ, ನಾ ನಿಮ್ಮ ಕೊಪ್ಪಳದ ಹುಡುಗ. ಇವತ್ ಮಾರ್ನಿಂಗ್ ಕಾಲೇಜ್ಗೆ ಹೋಗಿ 2 ಕ್ಲಾಸ್ ನ ಮುಗಿಸ್ಕೊಂಡು ನಾವು ಹೊಂಟ್ವಿ ಸೀದಾ ಚಾ ಕುಡಿಯಕ. ನಾವೆಲ್ಲರೂ ಟೀ ಕುಡಿದು ವಾಪಸ್ ಕ್ಲಾಸಿಗೆ ಬಂದ್ಮೇಲೆ ಶಿವಲೀಲಾ ಮೂವಿ ಟೀಮ್ ಕಡೆಯಿಂದ ಫೋನ್ ಬಂತು. ಡೈರೆಕ್ಟ್ರು ಮತ್ತೆ ಶಿವು 1 ಡೇ ಬಿಫೋರ್ ಹೇಳಿದ್ರು ಶಿವಲೀಲಾ ಮೂವಿ ಟೀಮ್ ಬರಕತೈತಿ, ನಾಳೆಗೆ ಬೇಗ ಬಾ ಅಂತಂದು. ಆದ್ರೆ ನಾನು ಕ್ಲಾಸ್ ನ ಮಿಸ್ ಮಾಡೋ ಆಗಿದ್ದಿಲ್ಲ, ಹಂಗಾಗಿ ಕ್ಲಾಸಿಗೆ ಬಂದು ವಾಪಸ್ ಅವ್ರ ಕಡೆ ಹೊಂಟೆ. ನಾ ಬರೋ ಅಷ್ಟ್ರಲ್ಲಿ ಎಲ್ರು ಮಠಕ್ಕೆ ಹೋಗಿ ಪ್ರಸಾದ ಸೇವನೆ ಮಾಡ್ತಿದ್ರು. ಅಷ್ಟೊತ್ತಿಗಾಗ್ಲೇ ಮಂಜಮ್ಮ ಅವ್ರು ಬರಾಕತ್ತಾರ ಅಂತ ಗೊತ್ತಾಯ್ತು. ಆಮೇಲೆ ನಾನು ನಮ್ ಡೈರೆಕ್ಟರ್ ಹೋಗಿ ಮಂಜಮ್ಮ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ನಾವು ಹೊಂಟ್ವಿ ಸೀದಾ ಗವಿಸಿದ್ದೇಶ್ವರ ಗದ್ದಿಗೆ ಕಡೆ. ಆಮೇಲೆ ಅಜ್ಜರ್ ಜೋಡಿ ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಆದ್ರೆ ಅದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಆಮೇಲೆ ಮೂವಿ ಟೀಮ್ ಅವ್ರನ್ನ ಎಲ್ರು ಕರ್ಕೊಂಡು ನಾವು ಹೊಂಟ್ವಿ ಸೀದಾ ಡಿಗ್ರಿ ಕಾಲೇಜ್ ಕಡೆ. ಇಲ್ಲಿಗೆ ಬಂದ್ಮೇಲೆ ಪ್ರಿನ್ಸಿಪಲ್ ಸರ್ ವೆಲ್ಕಮ್ ಮಾಡ್ಕೊಂಡ್ರು. ಅಲ್ಲಿಂದ ನಾವು ಹೊಂಟ್ವಿ ಸೀದಾ ಆಡಿಟೋರಿಯಂ ಕಡೆ. ಇಲ್ಲಿ ನೋಡ್ರಿ ಮಂಜಮ್ಮ ಅವರ ಸರಳತೆಯನ್ನ. ಆ ಎಮ್ಮುಗ 2 ಕಾಲಿಲ್ಲ ಅಂತಂದೇಳಿ ಆ ಎಮ್ಮನ್ ಸರಜೋಡಿನ ಕುಂತ್ಕೊಂಡ್ರು. ಇಂತ ಭಾವನೆ ಎಲ್ರಿಗೂ ಬರೋದು ತುಂಬಾ ವಿರಳ. ಆಮೇಲೆ ನಾವು ಹೊಂಟ್ವಿ ಎಲ್ರು ಊಟ ಮಾಡಾಕ. ದಚ್ಚು ಬ್ರೋ ಮತ್ತೆ ಅವ್ರೆಲ್ರು ಅವ್ರ ತಾರನೆಗೆ ಹೋದ್ರ, ನಾವು ಬೈಕ್ ತೊಗೊಂಡ್ ಹೋಗ್ಬೇಕಂತ ಅನ್ನಕತ್ತಿದ್ವಿ. ಆಮೇಲೆ ನಮ್ ಡೈರೆಕ್ಟರ್ ಸರ್ ಬೈಕ್ ಯಾಕೆ ತರ್ತಿ ಸುಳ್ಳ, ಬಾ ನಮ್ BMW ನಾಗ ಹೋಗ್ಬಿಡಣ ಅಂತಂದ್ ಅವ್ರು ಕರೆದ್ರು. ಆಮೇಲೆ ಅವ್ರ ಜೊತೆ ಊಟಕ್ಕೆ ಹೋದ್ವಿ. ಫಾರ್ ದ ಫಸ್ಟ್ ಟೈಮ್ ಪದ್ಮಶ್ರೀ ಪುರಸ್ಕೃತ ಮಂಜಮ್ಮ ಜೋಗತಿ ಅವ್ರ ಜೊತೆ ಊಟ ಮಾಡಿದ್ರು. ನನಗಂತೂ ತುಂಬಾನೇ ಖುಷಿ ಆಯ್ತು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.